H5 ಪಬ್ಲಿಕ್ ನ್ಯೂಸ್, ನಿಮ್ಮೊಂದಿಗೆ ನಾವು. ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಹಾಗೂ ವಿದ್ಯಾರ್ಥಿಗಳ ಆತ್ಮಹತ್ಯೆಗಳನ್ನು ಖಂಡಿಸಿ ನಡೆಯುತ್ತಿರುವ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳು ಮತ್ತು ಯುವಕರ ಮೇಲೆ ಲಾಠಿ ಚಾರ್ಜ್ ಹಾಗೂ ಅಶ್ರುವಾಯು ಪ್ರಯೋಗ ನಡೆಸಿದ ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಇಂದು ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಯಿತು. ಜಂತರ್ ಮಂತರ್ನಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆ ವೇಳೆ ಶಿಕ್ಷಣ ತಜ್ಞ ಸೋನು ಅವರನ್ನು ಪ್ರತಿಭಟನಾ ಸ್ಥಳದಿಂದ ತೆರವುಗೊಳಿಸಿದ ಕ್ರಮ ಹಾಗೂ ಸಂಸತ್ ಮುತ್ತಿಗೆಗೆ ಮುಂದಾದ ವಿದ್ಯಾರ್ಥಿಗಳು ಮತ್ತು ಯುವಕರ ಮೇಲೆ ಲಾಠಿ ಚಾರ್ಜ್ ನಡೆಸಿದ ಘಟನೆಗಳು ಪ್ರತಿಭಟನಾಕಾರರು ಖಂಡಿಸಿದರು. ಶಹಾಪುರ ನಗರದ ಡಿಗ್ರಿ ಕಾಲೇಜಿನಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ತಹಸೀಲ್ದಾರ್ ಕಚೇರಿವರೆಗೆ ಸಾಗಿತ್ತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ನೀಟ್ ಪರೀಕ್ಷಾ ಅಕ್ರಮಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕು ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಶಾಂತಿಯುತ ಪ್ರತಿಭಟನೆಯಲ್ಲಿ ಶಹಾಪುರ ನಗರದ ಯುವಕರು, ಕಾಲೇಜು ಉಪನ್ಯಾಸಕರು, ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದರು. ವರದಿ ರಾಜ್ಕುಮಾರ ರಾಥೋಡ್. ಬಂಧುಗಳೇ, ದಯವಿಟ್ಟು ನಮ್ಮ ಮುಖಂಡರೆಲ್ಲರೂ ವಿದ್ಯಾರ್ಥಿಗಳನ್ನು ಮುಂದೆ ಮಾಡಿ ತಾವೆಲ್ಲಾಗ ಅವರ ಮೇಲೆ ಲಾಠಿ ಚಾರ್ಜ್ ಆಯ್ತು ಮತ್ತು ಪೊಲೀಸರಲ್ಲದೇ ಒಳಗಡೆ ಬಂದಿರತಕ್ಕಂಥ ಗುಂಡಗಳು ಕೂಡ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು. ಒಂದು ವಿಷಯ ತಾವು ಅರ್ಥ ಮಾಡಿಕೊಳ್ಬೇಕು, ವಿದ್ಯಾರ್ಥಿಗಳು ನಾವೆಲ್ಲರೂ ಒಗ್ಗಟ್ಟಾಗಲೇಬೇಕು. ನಾವೆಲ್ಲರೂ ಹಿಂದೆ ಒಗ್ಗಟ್ಟಾಗಿದ್ದಕ್ಕಾಗಿ ಹಿಂದೂ, ಮುಸ್ಲಿಂ, ಕ್ರೈಸ್ಟ್ ಎಲ್ಲರೂ ಒಗ್ಗಟ್ಟಾಗಿ ಬ್ರಿಟಿಷರಿಗೆ ಸಿಕ್ಕಲ್ಲದಲ್ಲ. ಈಗ ಬಿಜೆಪಿ ಯಾವ್ದಾರ ಲೀಡರ್ ಅರೆಸ್ಟ್ ಆಗ್ಯದ? ಯಾವ್ದಾರ ಲೀಡರ್ಗೆ ಅರೆಸ್ಟ್ ಮಾಡ್ಯಾರ? ಇಲ್ಲಿವರೆಗೆ ಅರೆಸ್ಟ್ ಆಗ್ಯದ? ಈ ಪೇಪರ್ ಲೀಕ್ ಆಗಿದ್ದು ಯಾರು ರೀಸನ್ ಇದೆ ಅಂತ ಹೇಳ್ಯಾರ? ಯಾರಿಗಾರ ಅರೆಸ್ಟ್ ಮಾಡ್ಯಾರ? ರೂಲ್ಸ್ ಎಲ್ಲರಿಗೂ ಸೇಮ್ ಅದ. ಮತ್ತೆ ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಲ್ಲ? ಮಾಡಬೇಕು. ಇನ್ ಕಲಾಂ जब मोदी डरता है, जब मोदी डरता है, इनकलाब यार ರೆಸ್ಪಾನ್ಸಿಬಲ್. ನಾವು ಇವತ್ತು ಗುರುತಿಸಬೇಕಾಗ್ತದೆ ಬಂಧುಗಳೇ. ಇನ್ನೊಂದು ನೀಟ್ ಒಂದೇ ನಮ್ಮ ಮುಂದೆ ಕಾಣ್ತಾ ಇದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ PSI ಹಗರಣದಲ್ಲಿ ಸಹ ಇದೇ ರೀತಿ ಪತ್ರಿಕೆಗಳನ್ನ ಲೀಕ್ ಮಾಡೋದ್ರ ಮುಖಾಂತರ ಸುಮಾರು ವ್ಯವಸ್ಥೆಯನ್ನ ಇಲ್ಲಿ ಕರ್ನಾಟಕದಲ್ಲಿ ಸಹ ನಡೆದಿದೆ. PSI ಹಗರಣ ಅಂತಕ್ಕಂಥ ದೊಡ್ಡ ಸ್ಕ್ಯಾಂಡಲ್ ಆಗಿ ಅದು ನಮ್ಮ ಗುಲ್ಬರ್ಗದಲ್ಲಿ ಅದರ ಮೇನ್ ಕಿಂಗ್ ಪಿನ್ ಅನ್ನ ನಾವು ಅವತ್ತು ಗುರುತಿಸಿ ಆ ಒಂದು ಕಾರಣಕ್ಕೆ ನಮ್ಮ ರಾಜ್ಯದ ಗೃಹ ಸಚಿವರಾಗಿದ್ದ ಪ್ರಿಯಾಂಕ್ ಖರ್ಗೆ ಅವರು ಅದನ್ನ ಹೊರಗೆ ತರುವುದರ ಮುಖಾಂತರ ಇವತ್ತು ನಮ್ಮೆಲ್ಲರಿಗೆ ಬೆಳಕನ್ನು ಚೆಲ್ಲಿದ್ದಾರೆ. ಇಂಥ ಅನೇಕ ಅವರಿಗೆ ಬೆಂಬಲ ಕೊಡುವ ಸಲುವಾಗಿ ಏನಿಲ್ಲ ಶಾಪುರದಲ್ಲಿ ಪ್ರತಿಭಟನೆ ಇಡಲಾಗಿದೆ. ಇದೊಂದು ಬಹಳ ಮಹತ್ವಪೂರ್ಣ ಪ್ರತಿಭಟನೆಯಾಗಿದೆ. ಯಾಕಂದರೆ ಕೇಂದ್ರ ಸರ್ಕಾರ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಅವರಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಸ್ವಲ್ಪ ಕಿಂಚಿತ್ತೂ ಅವ್ರಿಗೆ ಭಯ ಇಲ್ಲ, ಅವರಿಗೆ ಚಿಂತೆ ಇಲ್ಲ. 21 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕುಂತು ಎಕ್ಸಾಮ್ ಕಟ್ಟಿದಾಗ ಅಂತ ಪೇಪರ್ ಲೀಕ್ ಆದಾಗ ಅದಕ್ಕೆ ಜವಾಬ್ದಾರಿ ಯಾರು ತಗೋಬೇಕು? ಆ ಡಿಪಾರ್ಟ್ಮೆಂಟ್ ಮಾಡಿಕೊಂಡಿದ್ದಾರ. ಅವರಿಗೆ ಸುಮಾರು ಒಂದು ಕುಟುಂಬಕ್ಕೆ 1 ಕೋಟಿಯಂತೆ ಪರಿಹಾರ ಕೊಡಬೇಕು. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆದಂತಹ ಲಾಠಿ ಚಾರ್ಜ್ ಅನ್ನ ತನಿಖೆಗೊಳಿಸಬೇಕು ಮತ್ತು ಸಂಸತ್ತಿನಲ್ಲಿ ಈ ಒಂದು ನೀಟ್ ಬಗ್ಗೆ ವಿವರವಾಗಿ ಒಂದು ಚರ್ಚೆ ಆಗಬೇಕಂತ ಏನು ಒತ್ತಾಯ ಮಾಡಿ ಹೋರಾಟ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ